ಭರತ ಭೂಮಿಯಲ್ಲಿ ಸನಾತನ ಧರ್ಮದ ಆಚರಣೆ ಅನುಷ್ಠಾನಗಳು ಅಗಣಿತ ವರ್ಷಗಳಿಂದ ಅಸಂಖ್ಯಾತ ಗುರುಶ್ರೇಷ್ಠರ ಮಾರ್ಗದರ್ಶನದಲ್ಲಿ ನಡೆದುಕೊಂಡೇ ಬಂದಿದೆ. ವಿಶ್ವದ ಆದಿಯನ್ನು ಆಧುನಿಕ ಮಾನವ ಹುಡುಕುವ ಮುನ್ನವೇ ಭಾರತದಲ್ಲಿ ಪವಿತ್ರ ಧರ್ಮದ ಬುನಾದಿ ವಜ್ರದಷ್ಟು ಬಲಿಷ್ಠವಾಗಿ ನೆಲೆಯೂರಿತ್ತು. ಸನಾತನ ಧರ್ಮದಲ್ಲಿ ಬರುವ ಅನೇಕಾನೇಕ ಸ್ಥಳ ಪುರಾಣಗಳು ಹಿಂದೂ ಧರ್ಮದ ಅಸ್ತಿತ್ವಕ್ಕೆ ಸಾಕ್ಷಿ. ಸನಾತನ ಮಹಾಗ್ರಂಥಗಳಾದ ರಾಮಾಯಣ ಮಹಾಭಾರತವನ್ನು ಹೊರತುಪಡಿಸಿ ಜ್ಯೋತಿರ್ಲಿಂಗ ಹಾಗೂ ಶಕ್ತಿ ಪೀಠಗಳು ಸ್ಥಳ ಪುರಾಣ ಸಮೇತವಾಗಿ ಇಂದಿಗೂ ಪ್ರಮುಖ ಧಾರ್ಮಿಕ ಕೇಂದ್ರಗಳೆನಿಸಿವೆ. ಭಾರತದ ಪವಿತ್ರ ಜ್ಯೋತಿರ್ಲಿಂಗಗಳ ಬಗೆಗೆ ಪ್ರತಿಕೃತಿ ಈಗಾಗಲೇ ಸವಿಸ್ತಾರವಾದ ಮಾಹಿತಿಯನ್ನು ನೀಡಿತ್ತು. ಅದರ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ಆದರೆ ಈ ಬಾರಿ ಆದಿಗುರು ಶಂಕರಾಚಾರ್ಯರಿಂದ ವಿರಚಿತವಾದ ಅಷ್ಟದಶ ಶಕ್ತಿಪೀಠ ಅಥವಾ 18 ಶಕ್ತಿಪೀಠಗಳ ವಿಶೇಷ ಮಾಹಿತಿಯೊಂದಿಗೆ ಪ್ರತಿಕೃತಿ ನಿಮ್ಮ ಮುಂದಿದೆ. ದಂತಕಥೆಯ ಪ್ರಕಾರ ಭಗವಾನ್ ಶಿವನ ಮೊದಲ ಪತ್ನಿ ಸತಿಯು ತನ್ನ ತಂದೆ ರಾಜ ದಕ್ಷನ ಒಪ್ಪಿಗೆ ಇಲ್ಲದೆ ಶಿವನನ್ನು ವಿವಾಹವಾದಳು. ಇದರ ಬಳಿಕ ಒಮ್ಮೆ ರಾಜ ದಕ್ಷನು ಬೃಹತ್ ಯಾಗವನ್ನು ಆಯೋಜಿಸಿದನು. ಆದರೆ ತನ್ನ ಮಗಳು ಮತ್ತು ಅಳಿಯನನ್ನು ಯಾಗಕ್ಕೆ ಆಹ್ವಾನಿಸಲಿಲ್ಲ. ಆಹ್ವಾನವಿಲ್ಲದಿದ್ದರೂ ಸತಿದೇವಿ ಶಿವನ ಮಾತನ್ನು ಮೀರಿ ತಂದೆಯ ಯಾಗಕ್ಕೆ ಬರುತ್ತಾಳೆ. ರಾಜ ದಕ್ಷನು ತಾಯಿ ಸತಿಯ ಮುಂದೆ ಆಕೆಯ ಪತಿ ಶಿವನನ್ನು ನಿಂದಿಸುತ್ತಾನೆ ಮತ್ತು ಅವಮಾನಿಸುತ್ತಾನೆ. ತಾಯಿ ಸತಿಯು ತನ್ನ ತಂದೆಯಿಂದ ತನ್ನ ಗಂಡನ ಅವಮಾನಗಳನ್ನು ಸಹಿಸಲಾರದೆ ಯಾಗದ ಪವಿತ್ರ ಅಗ್ನಿಗೆ ಹಾರಿ ತನ್ನ ಪ್ರಾಣವನ್ನು ಅರ್ಪಿಸುತ್ತಾಳೆ. ಇದರಿಂದ ಕೋಪಗೊಂಡ ಶಿವನು ಸತಿದೇವಿಯ ಸುಟ್ಟ ದೇಹವನ್ನು ಎರಡೂ ಕೈಯಲ್ಲಿ ಹಿಡಿದುಕೊಂಡು ತಾಂಡವ ನರ್ತನ ಮಾಡುತ್ತಾನೆ. ಬ್ರಹ್ಮಾಂಡದಲ್ಲಿ ಪ್ರಳಯವಾಗತೊಡಗುತ್ತದೆ. ಆಗ ವಿಷ್ಣು ಸೃಷ್ಟಿಯನ್ನು ರಕ್ಷಿಸಲು ತನ್ನ ಸುದರ್ಶನ ಚಕ್ರದಿಂದ ಸತಿಯ ದೇಹವನ್ನು ಛಿದ್ರಗೊಳಿಸುತ್ತಾನೆ. ತಾಯಿಯ ದೇಹದ ಭಾಗಗಳು ಮತ್ತು ಆಭರಣಗಳು ಭೂಮಿಯ ಮೇಲೆ ವಿವಿಧ ಸ್ಥಳಗಳಲ್ಲಿ 52 ತುಂಡುಗಳಾಗಿ ಬೀಳುತ್ತವೆ. ಇವುಗಳನ್ನೇ ಶಕ್ತಿ ಪೀಠವೆಂದು ಕರೆಯಲಾಗುತ್ತದೆ. ಭಾರತದಲ್ಲಷ್ಟೇ ಅಲ್ಲದೆ ಪಾಕಿಸ್ತಾನ ಮತ್ತು ಶ್ರೀಲಂಕಾದ ಹಲವೆಡೆಗಳಲ್ಲಿಯೂ ಸತೀದೇವಿಯ ದೇಹದ ಭಾಗಗಳು ಬಿದ್ದುವು ಎಂಬ ಉಲ್ಲೇಖಗಳಿವೆ. ಈ ಪೈಕಿ ಆದಿಗುರು ಶಂಕರಾಚಾರ್ಯರು 18 ಶಕ್ತಿಪೀಠಗಳನ್ನು ಪ್ರಮುಖವಾಗಿ ಗುರುತಿಸಿ ಅಷ್ಟದಶ ಶಕ್ತಿಪೀಠ ಸ್ತೋತ್ರವನ್ನು ರಚಿಸಿದ್ದಾರೆ. ಈ ಪ್ರಕಾರವಾಗಿ ಉಲ್ಲೇಖಿತವಾದ ಪ್ರಮುಖ 18 ಶಕ್ತಿಪೀಠಗಳನ್ನು ನೋಡುವುದಾದರೆ, ಕಂಚಿ ಕಾಮಾಕ್ಷಿ ತಮಿಳುನಾಡು ರಾಜ್ಯದಲ್ಲಿರುವ ಕಾಂಚೀಪುರಂನಲ್ಲಿರುವ ಕಾಮಾಕ್ಷಿ ಅಮ್ಮನವರ ದೇವಸ್ಥಾನ ಒಂದು ಶಕ್ತಿಪೀಠವಾಗಿದೆ. ಇದನ್ನು ಕಂಚಿ ಕಾಮಕೋಟಿ ಪೀಠಂ ಎಂತಲೂ ಸಹ ಕರೆಯುತ್ತಾರೆ. ಸತಿಯ ಅಕ್ಷಿ ಅಂದ್ರೆ ಕಣ್ಣುಗಳು ಈ ಭಾಗದಲ್ಲಿ ಬಿದ್ದಿತ್ತೆನ್ನಲಾಗಿದ್ದು, ಈ ಸ್ಥಳದಲ್ಲಿಯೇ ಕಾಮಾಕ್ಷಿ ದೇವಿಯು ನೆಲೆಸಿದ್ದಾಳೆನ್ನಲಾಗಿದೆ. ಇಲ್ಲಿನ ಮೂರ್ತಿಯ ವಿಶೇಷವೆಂದರೆ ದೇವಿ ಕಾಮಾಕ್ಷಿಯು ಸಾಮಾನ್ಯವಾಗಿ ಕಂಡುಬರುವ ನಿಂತಿರುವ ಭಂಗಿಯಲ್ಲಿರುವ ದೇವಿಯಂತಿರದೆ ಬದಲಾಗಿ ಯೋಗ ಮುದ್ರೆಯಲ್ಲಿ ಗಂಭೀರ ಹಾಗೂ ಅಷ್ಟೇ ಶಾಂತಳಾಗಿ ಕುಳಿತಿರುವುದನ್ನು ಕಾಣಬಹುದು. ಪಾರ್ವತಿಯ ಅವತಾರವಾದ ಕಾಮಾಕ್ಷಿಯು ಹಿಂದೂಗಳಲ್ಲಿ ಜನಪ್ರಿಯ ದೇವಿ. ಇಷ್ಟಾಗಿಯೂ ಕಾಂಚೀಪುರಂ ನಗರದಲ್ಲಿ ಪಾರ್ವತಿ ದೇವಿಗೆ ಮುಡಿಪಾದ ಏಕೈಕ ದೇವಾಲಯ ಇದಾಗಿದೆ. ಚಾಮುಂಡೇಶ್ವರಿ ದೇವಿ ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದೇ ಕರೆಸಿಕೊಳ್ಳುವ ಹಾಗೂ ಪ್ರವಾಸಿ ಪ್ರಖ್ಯಾತಿಯ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ಚಾಮುಂಡೇಶ್ವರಿ ದೇವಾಲಯವು ಒಂದು ಶಕ್ತಿಪೀಠವಾಗಿದೆ. ಪುರಾಣಗಳ ಕಾಲದಲ್ಲಿ ಈ ಕ್ಷೇತ್ರವು ಕ್ರೌಂಚಪುರಿ ಎಂದು ಗುರುತಿಸಲ್ಪಡುತ್ತಿತ್ತು. ಹಾಗಾಗಿ ಇದನ್ನು ಕ್ರೌಂಚಪೀಠ ಎಂದು ಸಹ ಕರೆಯುತ್ತಾರೆ. ಮೈಸೂರಿನ ರಾಜವಂಶಸ್ಥರ ಮನೆತನದ ದೇವಿಯಾಗಿ ತಾಯಿ ಚಾಮುಂಡೇಶ್ವರಿಯನ್ನು ಆರಾಧಿಸಲಾಗುತ್ತದೆ. ದೇವಾಲಯದ ಬಳಿ ರಕ್ಕಸ ರಾಜ ಹಾಗೂ ತಾಯಿಯಿಂದ ಹತನಾದ ಮಹಿಷನ ಪ್ರತಿಮೆ ಇರುವುದನ್ನು ಕಾಣಬಹುದು. ಚಾಮುಂಡಿ ಬೆಟ್ಟದ ಮೇಲೆ ನೆಲೆಸಿರುವ ಈ ಶಕ್ತಿಪೀಠದ ಕ್ಷೇತ್ರದಲ್ಲಿ ಸತೀ ದೇವಿಯ ಕೇಶರಾಶಿಯು ಬಿದ್ದಿತ್ತೆನ್ನಲಾಗಿದೆ. ಜೋಗುಳಾಂಬ ದೇವಿ ತೆಲಂಗಾಣ ರಾಜ್ಯದ ಮೆಹಬೂಬ್ ನಗರ ಜಿಲ್ಲೆಯ ಆಲಂಪುರದಲ್ಲಿರುವ ಈ ದೇವಿಯ ದೇವಾಲಯವು ಒಂದು ಶಕ್ತಿಪೀಠವಾಗಿದೆ. ತುಂಗಭದ್ರಾ ಹಾಗೂ ಕೃಷ್ಣಾ ನದಿಗಳ ಸಮಾಗಮದಿಂದ ದಕ್ಷಿಣ ಕಾಶಿ ಎಂತಲೂ ಸಹ ಕರೆಯಲ್ಪಡುವ ಆಲಂಪುರವು ಕರ್ನೂಲ್ ಪಟ್ಟಣದಿಂದ ಕೇವಲ 27 ಕಿಲೋಮೀಟರ್ನಷ್ಟು ದೂರದಲ್ಲಿದೆ. ಯೋಗಾಂಬ ಅಥವಾ ಜೋಗುಳಾಂಬ ಎಂದು ಕರೆಯಲ್ಪಡುವ ಶಕ್ತಿಪೀಠ ತಾಣದಲ್ಲಿ ಸತಿಯ ಮೇಲ್ಭಾಗದ ಹಲ್ಲುಗಳು ಬಿದ್ದಿತ್ತೆನ್ನಲಾಗಿದೆ. ಇದನ್ನು ಯೋಗಿನಿ ಪೀಠ ಎಂದು ಸಹ ಕರೆಯುತ್ತಾರೆ. ಭ್ರಮರಾಂಬ ದೇವಿ
ಪ್ರಖ್ಯಾತ ಧಾರ್ಮಿಕ ಸ್ಥಳವಾದ ಆಂಧ್ರಪ್ರದೇಶದ ರಾಜ್ಯದಲ್ಲಿರುವ ಶ್ರೀಶೈಲಂನ ಭ್ರಮರಾಂಬ ದೇವಿಯ ದೇವಾಲಯವು ಒಂದು ಶಕ್ತಿಪೀಠವಾಗಿದೆ. ಶ್ರೀಶೈಲ ಪೀಠಂ ಎಂದು ಕರೆಯಲ್ಪಡುವ ಈ ಕ್ಷೇತ್ರವು ಶಿವನು ಮಲ್ಲಿಕಾರ್ಜುನನ ರೂಪದಲ್ಲಿರುವ ದೇವಾಲಯವನ್ನು ಸಹ ಹೊಂದಿದ್ದು 18 ಪವಿತ್ರ ಜ್ಯೋತಿರ್ಲಿಂಗ ತಾಣಗಳ ಪೈಕಿ ಒಂದಾಗಿದೆ. ನೆಲಮಲ್ಲ ಬೆಟ್ಟಗಳ ಮೇಲೆ ಸ್ಥಿತವಿರುವ ಮಲ್ಲಿಕಾರ್ಜುನ ಹಾಗೂ ಭ್ರಮರಾಂಬ ದೇವಿಯ ದೇವಸ್ಥಾನಗಳು ದಕ್ಷಿಣ ಭಾರತದಿಂದ ಸಾಕಷ್ಟು ಭಕ್ತಾದಿಗಳನ್ನ ಸೆಳೆಯುತ್ತಿದೆ. ಸತೀ ದೇವಿಯ ಕುತ್ತಿಗೆಯ ಭಾಗವು ಈ ಸ್ಥಳದಲ್ಲಿ ಬಿದ್ದಿತ್ತೆನ್ನಲಾಗಿದೆ. ಒಟ್ಟಾರೆಯಾಗಿ ಇದನ್ನು ಭ್ರಮರಾಂಬ ಮಲ್ಲಿಕಾರ್ಜುನ ದೇವಸ್ಥಾನ ಎಂದು ಸಹ ಕರೆಯುತ್ತಾರೆ. ಕೊಲ್ಲಾಪುರ ಮಹಾಲಕ್ಷ್ಮಿ. ಮಹಾರಾಷ್ಟ್ರ ರಾಜ್ಯದ ಕೊಲ್ಲಾಪುರದ ಪ್ರಖ್ಯಾತ ಮಹಾಲಕ್ಷ್ಮಿ ದೇವಾಲಯವು ಜನಪ್ರಿಯ ಶಕ್ತಿಪೀಠವಾಗಿದೆ. ಕೊಲ್ಲಾಪುರಕ್ಕೆ ಬಂದ ತಕ್ಷಣ ಎಲ್ಲರೂ ಮೊದಲು ಭೇಟಿ ನೀಡಲು ಬಯಸುವುದು ಶ್ರೀ ಅಮ್ಮನವರ ದರ್ಶನ ಕೊಡುವ ಸ್ಥಳ. ಹೌದು, ಅದೇ ಶ್ರೀ ಮಹಾಲಕ್ಷ್ಮಿ ದೇವಸ್ಥಾನ. ನಗರದ ರೈಲು ಹಾಗೂ ಕೇಂದ್ರ ಬಸ್ ನಿಲ್ದಾಣದಿಂದ ಕ್ರಮವಾಗಿ 4 ಮತ್ತು 3 ಕಿಲೋಮೀಟರ್ಗಳಷ್ಟು ದೂರದಲ್ಲಿದೆ. ಟ್ಯಾಕ್ಸಿ ಹಾಗೂ ರಿಕ್ಷಾಗಳು ಇಲ್ಲಿಂದ ದೇವಸ್ಥಾನಕ್ಕೆ ತೆರಳಲು ಸುಲಭವಾಗಿ ದೊರೆಯುತ್ತವೆ. ಶ್ರೀಪೀಠ ಎಂತಲೂ ಕರೆಯಲ್ಪಡುವ ಈ ಕ್ಷೇತ್ರದಲ್ಲಿ ಸತಿದೇವಿಯ ಎಡಗೈ ಬಿದ್ದಿತ್ತೆನ್ನಲಾಗಿದೆ. ಮತ್ತೊಂದು ಪೌರಾಣಿಕ ಹಿನ್ನೆಲೆಯ ಪ್ರಕಾರ ಹಿಂದೆ ಕೋಲಾಸುರನೆಂಬ ಅಸುರನು ದೇವತೆಗಳಿಗೆ ಬಲು ಕಷ್ಟ ನೀಡುತ್ತಿದ್ದನು. ಅವನ ಕ್ರೌರ್ಯತೆಯಿಂದ ಪಾರು ಮಾಡುವಂತೆ ದೇವತೆಗಳು ಮೊರೆಯಿಟ್ಟಾಗ ದೇವಿಯು ಭೂಮಿಗೆ ಬಂದು ಆತನನ್ನು ವಧಿಸಿದಳು ಹಾಗೂ ವಧಿಸಿದ ಸ್ಥಳವೇ ತೀರ್ಥವಾಗಿ ರೂಪುಗೊಂಡಿತು. ನಂತರ ದೇವಿಯು ಸ್ಥಿರವಾಗಿ ಇಲ್ಲಿಯೇ ನೆಲೆಸಿದಳು ಹಾಗೂ ಈ ಸ್ಥಳಕ್ಕೆ ಕೊಲ್ಲಾಪುರ ಎಂದು ಹೆಸರು ಬಂದಿತು. ಮಾಹೂರು ರೇಣುಕಾದೇವಿ. ಮಹಾರಾಷ್ಟ್ರದ ನಾಂದೇಡ್ ಜಿಲ್ಲೆಯ ಮಾಹೂರ್ಗಢ್ ಎಂಬ ಪಟ್ಟಣದಲ್ಲಿರುವ ರೇಣುಕಾದೇವಿಯ ದೇವಾಲಯವು ಒಂದು ಶಕ್ತಿಪೀಠವಾಗಿದೆ. ಇದನ್ನು ರೇಣುಕಾಪೀಠ ಎಂಬ ಹೆಸರಿನಿಂದಲೂ ಸಹ ಕರೆಯಲಾಗುತ್ತದೆ. ಈ ಶಕ್ತಿ ದೇವಿಯನ್ನು ಆರಾಧಿಸುವವರು ಮಹಾರಾಷ್ಟ್ರದ ತುಂಬೆಲ್ಲ ಕಂಡುಬರುತ್ತಾರೆ. ಅಲ್ಲದೆ ದೇಶದ ವಿವಿಧ ಭಾಗಗಳಿಂದಲೂ ಸಹ ಭಕ್ತಾದಿಗಳು ಇಲ್ಲಿಗೆ ಬರುತ್ತಾರೆ. ಸತಿಯ ಹಿಂದಿನ ಭಾಗವು ಬಿದ್ದಿತ್ತೆನ್ನಲಾದ ಈ ಸ್ಥಳದಲ್ಲಿ ರೇಣುಕಾ ದೇವಿಯು ಹಲವಾರು ಮನೆತನಗಳ ಕುಲದೇವಿಯಾಗಿಯೂ ಪೂಜಿಸಲ್ಪಡುತ್ತಾಳೆ. ಮಹಾಕಾಳಿ ದೇವಿ. ಮಧ್ಯಪ್ರದೇಶದ ರಾಜ್ಯದ ಉಜ್ಜಯಿನಿಯಲ್ಲಿರುವ ಮಹಾಕಾಳಿ ದೇವಾಲಯವು 18 ಶಕ್ತಿಪೀಠಗಳ ಪೈಕಿ ಒಂದಾಗಿದೆ. ಉಜ್ಜಯಿನಿ ಪೀಠ ಎಂದು ಸಹ ಇದನ್ನು ಕರೆಯುತ್ತಾರೆ. ಇಲ್ಲಿ ಮಹಾಕಾಳಿ ದೇವಿಯು ಹೆಚ್ಚಾಗಿ ಹರಸಿದ್ಧಿ ಮಾತಾ ಎಂದೇ ಹೆಸರುವಾಸಿಯಾಗಿದ್ದಾಳೆ. ಹೀಗಾಗಿ ಇಲ್ಲಿನ ಜನರು ಈ ದೇವಸ್ಥಾನವನ್ನು ಹರಸಿದ್ಧಿ ಮಾತಾ ದೇವಾಲಯ ಎಂತಲೇ ಗುರುತಿಸುತ್ತಾರೆ. ಸತೀ ದೇವಿಯ ನಾಲಿಗೆ ಈ ಭಾಗದಲ್ಲಿ ಬಿದ್ದಿತ್ತೆನ್ನಲಾಗಿದೆ. ಹಿಂದೆ ವಿಕ್ರಮಾದಿತ್ಯ ರಾಜನು ಹರಸಿದ್ಧಿ ಮಾತಾಳ ಅತಿಪರಮ ಭಕ್ತನಾಗಿದ್ದನು ಹಾಗೂ 11 ಸಲ ತನ್ನ ಶಿರವನ್ನು ಕಡಿದುಕೊಂಡು ದೇವಿಗೆ ಸಮರ್ಪಿಸಿದ್ದನು. ಆದರೆ ವಿಚಿತ್ರ ಎಂಬಂತೆ ಇವನ ಭಕ್ತಿಗೆ ಮೆಚ್ಚಿ ಪ್ರತಿ ಬಾರಿಯೂ ಆತ ಶಿರವನ್ನು ಕಡಿದುಕೊಂಡಾಗ ಅದು ತನ್ನಿಂದ ತಾನಾಗಿಯೇ ಮುಂಡದೊಂದಿಗೆ ಜೋಡಿಸಲ್ಪಡುತ್ತಿತ್ತು. ಹೀಗಾಗಿ ದೇವಿಯ ದೇವಾಲಯದಲ್ಲಿ ರಾಜ ವಿಕ್ರಮಾದಿತ್ಯನ ಚಿತ್ರವನ್ನು ಸಹ ಕಾಣಬಹುದಾಗಿದೆ. ಎಲ್ಲಾ ಬೇಡಿಕೆಗಳನ್ನು ನೆರವೇರಿಸುವುದರಿಂದ ಈಕೆಗೆ ಹರಸಿದ್ಧಿ ಮಾತಾ ಎಂದು ಕರೆಯುತ್ತಾರೆ. ಪುರುಹುಟಿಕಾ ದೇವಿ. ಪುಷ್ಕರಿಣಿ ಪೀಠ ಎಂದು ಕರೆಯಲ್ಪಡುವ ಈ ದೇವಾಲಯವು ಆಂಧ್ರದ ಪೂರ್ವ ಗೋದಾವರಿ ಜಿಲ್ಲೆಯ ಪೀತಾಪುರಂ ಎಂಬ ಪಟ್ಟಣದಲ್ಲಿದೆ. ಈ ಪಟ್ಟಣದಲ್ಲಿರುವ ಶಿವನಿಗೆ ಮುಡಿಪಾದ ಕುಕ್ಕುಟೇಶ್ವರ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಈಶಾನ್ಯದಲ್ಲಿ ಪುರುಹುಟಿಕಾ ದೇವಿಯ ದೇವಾಲಯವಿದೆ. ಪುರುಹುಟಿಕಾ ದೇವಿಯು 4 ಕೈಗಳನ್ನು ಹೊಂದಿದ್ದು ಅವುಗಳಲ್ಲಿ ಪ್ರತ್ಯೇಕವಾಗಿ ಕಮಲದ ಹೂವು, ಕೊಡಲಿ, ಮಧುಪಾತ್ರೆ, ಧಾನ್ಯದ ಬೀಜಗಳನ್ನು ಹಿಡಿದಿರುತ್ತಾಳೆ ಹಾಗೂ ಈಕೆಯ ಹಿನ್ನೆಲೆಯೂ ಸಹ ಅತಿ ರೋಚಕತೆಯಿಂದ ಕೂಡಿದೆ. ಒಮ್ಮೆ ಇಂದ್ರನು ಗೌತಮ ಮಹರ್ಷಿಗಳ ಮಡದಿಯಾದ ಅಹಲ್ಯಾಳ ಸೌಂದರ್ಯಕ್ಕೆ ಮಾರು ಹೋಗಿ ಅವಳನ್ನು ಕೂಡಬೇಕೆಂದು ಯೋಚಿಸಿ ಋಷಿಗಳು ಇಲ್ಲದ ಸಮಯ ಸಾಧಿಸಿ ಗೌತಮ ಮಹರ್ಷಿಗಳ ವೇಷದಲ್ಲಿಯೇ ಮನೆಗೆ ಬಂದು ಅಹಲ್ಯಳನ್ನು ಸೇರುತ್ತಾನೆ. ಈ ವಿಷಯ ಮುನಿಗಳಿಗೆ ತಿಳಿದು ಕೋಪದಿಂದ ಇಂದ್ರನಿಗೆ ಶಾಪ ಕೊಡುತ್ತಾರೆ. ಅದರ ಪ್ರಕಾರವಾಗಿ ಇಂದ್ರನ ವೃಷಣಗಳು ಮಾಯವಾಗಿ ದೇಹದ ಮೇಲೆಲ್ಲ ಕೇವಲ ಯೋನಿಗಳು ಕಂಡುಬರುತ್ತವೆ. ಇದರಿಂದ ಸಂಕಟಪಟ್ಟ ಇಂದ್ರ ಬಹುವಾಗಿ ಕ್ಷಮೆ ಕೇಳಿ ಕೊನೆಗೆ ಪುರುಹುಟಿಕಾ ದೇವಿ ಕುರಿತು ಕಠಿಣ ತಪಸ್ಸು ಮಾಡುತ್ತಾನೆ. ಇದರಿಂದ ಪ್ರಸನ್ನಳಾದ ದೇವಿ ಅವನಿಗೆ ಮೊದಲಿನ ಆರೋಗ್ಯವನ್ನು ಕರುಣಿಸುತ್ತಾಳೆ. ಬಿರಾಜು ಅಥವಾ ಗಿರಿಜಾ ದೇವಾಲಯ. ಒಡಿಶಾ ರಾಜ್ಯದ ಭುವನೇಶ್ವರ ನಗರದಿಂದ ಸುಮಾರು 125 ಕಿಲೋಮೀಟರ್ಗಳಷ್ಟು ದೂರದಲ್ಲಿರುವ ಜಜಪುರ ಎಂಬಲ್ಲಿ ವಿರಾಜ ಅಥವಾ ಗಿರಿಜಾ ಎಂದು ಕರೆಯಲ್ಪಡುವ ದುರ್ಗಾದೇವಿಯ ಈ ದೇವಾಲಯವಿದೆ. ಇದೊಂದು ಶಕ್ತಿ ಪೀಠವಾಗಿದ್ದು ಜಜಪುರಕ್ಕೆ ಬಿರಾಜ ಕ್ಷೇತ್ರ ಎಂದು ಕರೆಯಲಾಗಿದೆ. ಕೃಷ್ಣ ಪಕ್ಷ ಅಷ್ಟಮಿಯಂದು ಶಾರದೀಯ ದುರ್ಗಾ ಪೂಜೆಯನ್ನು ಈ ಕ್ಷೇತ್ರದಲ್ಲಿ ಅತ್ಯಂತ ಸಡಗರದಿಂದ ಮಾಡಲಾಗುತ್ತದೆ. ಸುಮಾರು 16 ದಿನಗಳ ಕಾಲ ಷೋಡಶ ಪೂಜೆಯು ನಡೆಯುತ್ತದೆ.
ಸಿಂಹಧ್ವಜ ಎಂಬ ದೇವಿಯ ತೇರನ್ನು ಸಹ ಈ ಸಂದರ್ಭದಲ್ಲಿ ಎಳೆಯಲಾಗುತ್ತದೆ. ಈ ಶಕ್ತಿಪೀಠವನ್ನು ಒಡ್ಡಾಯನ ಪೀಠ ಎಂದು ಕರೆಯಲಾಗುತ್ತದೆ. ಮಾಣಿಕ್ಯಾಂಬ ದೇವಿ ದೇವಾಲಯ ಆಂಧ್ರಪ್ರದೇಶದ ಪಂಚರಾಮಂ ಕ್ಷೇತ್ರಗಳ ಪೈಕಿ ಒಂದಾದ ದ್ರಕ್ಷರಾಮಂನಲ್ಲಿರುವ ದ್ರಕ್ಷರಾಮದ ದೇವಾಲಯ ಸಂಕೀರ್ಣದಲ್ಲಿ 18 ಶಕ್ತಿಪೀಠಗಳ ಪೈಕಿ ಒಂದಾದ ಮಾಣಿಕ್ಯಾಂಬಳ ದೇವಸ್ಥಾನವಿದೆ. ಇಲ್ಲಿರುವ ಮುಖ್ಯ ದೇವಾಲಯವು ಶಿವನಿಗೆ ಮುಡಿಪಾಗಿದ್ದು, ಶಿವನು ಇಲ್ಲಿ ಭೀಮೇಶ್ವರ ಸ್ವಾಮಿಯಾಗಿ ನೆಲೆಸಿದ್ದಾನೆ ಹಾಗೂ ಅವನ ಮಡದಿಯಾಗಿ ಮಾಣಿಕ್ಯಾಂಬ ದೇವಿಯು ನೆಲೆಸಿದ್ದಾಳೆ. ಈ ಕ್ಷೇತ್ರದಲ್ಲಿ ಸತಿ ದೇವಿಯ ನಾಭಿಯು ಬಿದ್ದಿತ್ತೆನ್ನಲಾಗಿದೆ. ಶಕ್ತಿಪೀಠಗಳ ಪೈಕಿ ದ್ರಕ್ಷರಾಮಂ ಪೀಠ ಎಂದು ಕರೆಯಲ್ಪಡುವ ಮಾಣಿಕ್ಯಾಂಬ ದೇವಿಯ ಕುರಿತು ಹಲವು ಸ್ಥಳ ಪುರಾಣಗಳು ಚಾಲ್ತಿಯಲ್ಲಿವೆ. ಒಂದು ಸ್ಥಳ ಪುರಾಣದ ಪ್ರಕಾರ ಬ್ರಾಹ್ಮಣ ವಿಧವೆಯೊಬ್ಬಳು ತನ್ನ ಅಕಾಲಿಕ ಮರಣ ಹೊಂದಿದ ಮಗಳ ನೆನಪಿಗಾಗಿ ಬೊಂಬೆಯೊಂದನ್ನು ಬಂಗಾರದಿಂದ ಮಾಡಿದಳು. ಸ್ವಲ್ಪ ಸಮಯದ ನಂತರ ಆ ಬೊಂಬೆಗೆ ಮಾತನಾಡುವ ಶಕ್ತಿ ಬಂದಿತು. ಇದರಿಂದ ಸಂತೋಷಗೊಂಡು ಅವಳು ಆ ಬೊಂಬೆಗೆ ಮಾಣಿಕ್ಯಗಳಿಂದ ಅಲಂಕರಿಸಿದ್ದಳು. ಮುಂದೆ ಈ ಕ್ಷೇತ್ರಕ್ಕೆ ಬಂದ ರಾಜನು ಆ ಬೊಂಬೆಯನ್ನು ತನ್ನ ಕುಲದೇವತೆಯಾಗಿ ಮಾಡಿಕೊಂಡು ಪೂಜಿಸಹತ್ತಿದನು. ಕಾಮರೂಪಿ ದೇವಿ ದೇವಾಲಯ ಅಸ್ಸಾಂ ರಾಜ್ಯದ ಗುವಾಹಟಿ ನಗರದಲ್ಲಿರುವ ಪ್ರಖ್ಯಾತ ಕಾಮಾಖ್ಯ ದೇವಿಯ ದೇವಾಲಯವೇ ಕಾಮರೂಪ ದೇವಿಯ ದೇವಾಲಯವಾಗಿದ್ದು, ಶಕ್ತಿಪೀಠಗಳ ಪೈಕಿ ಒಂದಾಗಿದೆ. ಕಾಮರೂಪ ಪೀಠ ಎಂದು ಕರೆಯಲ್ಪಡುವ ಈ ಶಕ್ತಿಪೀಠದ ಸ್ಥಳದಲ್ಲಿ ಸತೀದೇವಿಯ ಯೋನಿ ಬಿದ್ದಿತ್ತೆನ್ನಲಾಗಿದೆ. ಇನ್ನೊಂದು ವಿಶೇಷವೆಂದರೆ ವರ್ಷಕ್ಕೊಮ್ಮೆ ದೇವಿಯ ಋತುಸ್ರಾವವನ್ನು ಒಂದು ಉತ್ಸವವನ್ನಾಗಿ ಸಡಗರದಿಂದ ಆಚರಿಸುವ ಏಕೈಕ ದೇವಾಲಯ ಇದಾಗಿದೆ. ಈ ಒಂದು ಆಚರಣೆಯನ್ನು ಅಂಬಾಬುಚಿಮೇಳ ಎಂದು ಹೆಸರಿನಿಂದ ಕರೆಯಲಾಗುತ್ತದೆ. ಕಾಮಾಖ್ಯ ದೇವಾಲಯವು ಒಂದು ಪುರಾತನ ದೇವಾಲಯವಾಗಿದ್ದು, ಈ ದೇವಾಲಯಕ್ಕೆ ಹಿಂದೂ ಧರ್ಮದವರು, ಅದರಲ್ಲೂ ಪ್ರಮುಖವಾಗಿ ತಂತ್ರವಿದ್ಯೆಗಳನ್ನು ಆಚರಿಸುವವರು ನಡೆದುಕೊಳ್ಳುತ್ತಾರೆ. ಪುರಾತತ್ವ ಶಾಸ್ತ್ರಜ್ಞರ ಪ್ರಕಾರ ಹಿಂದೆ ಈ ದೇವಾಲಯ ಬಲಿಯನ್ನು ಕೊಡಲಾಗುವ ತಾಣವಾಗಿತ್ತೆನ್ನಲಾಗಿದೆ. ಮಾಧವೇಶ್ವರಿ ದೇವಿ ಅಲೂಪಿ ಮಾತಾ ಹಾಗೂ ಲಲಿತಾ ಎಂಬ ಹೆಸರಿನಿಂದಲೂ ಸಹ ಕರೆಯಲ್ಪಡುವ ಮಾಧವೇಶ್ವರಿ ದೇವಿಯು ನೆಲೆಸಿರುವ ಈ ಶಕ್ತಿ ಪೀಠವು ಪವಿತ್ರ ಸ್ಥಳವಾದ ಪ್ರಯಾಗ್ನಲ್ಲಿ ನೆಲೆಸಿದೆ. ಪ್ರಯಾಗ್ ಪೀಠಂ ಎಂದು ಕರೆಯಲ್ಪಡುವ ಈ ಶಕ್ತಿ ಪೀಠದ ಸ್ಥಳದಲ್ಲಿ ಸತೀ ದೇವಿಯ ಬೆರಳುಗಳು ಬಿದ್ದಿತ್ತೆನ್ನಲಾಗಿದೆ. ಅಲೋಪಿ ಎಂದರೆ ಅದೃಶ್ಯ ಎಂದಾಗುತ್ತದೆ. ಹೆಚ್ಚು ಪ್ರಚಲಿತದಲ್ಲಿರುವ ಸ್ಥಳ ಪುರಾಣದ ಪ್ರಕಾರ ವಿಷ್ಣುವಿನ ಸುದರ್ಶನ ಚಕ್ರವು ಸತಿದೇವಿಯ ದೇಹವನ್ನು ತುಂಡುಗಳಾಗಿ ಮಾಡುತ್ತಾ ಕೊನೆಯದಾಗಿ ದೇವಿಯ ದೇಹ ಭಾಗವು ಇಲ್ಲಿ ಬಿದ್ದು ಸತಿಯ ದೇಹವೇ ಅದೃಶ್ಯವಾಯಿತು. ಅಂತೆಯೇ ಆ ದೇವಿಯನ್ನು ಅಲೋಪಿ ಮಾತಾ ಎಂದು ಕರೆಯಲಾಗುತ್ತದೆ. ಗಂಗಾ, ಯಮುನಾ ಹಾಗೂ ಸರಸ್ವತಿಗಳ ತ್ರಿವೇಣಿ ಸಂಗಮದ ಅತಿ ಪವಿತ್ರ ಸ್ಥಳದಲ್ಲಿ ಈ ಶಕ್ತಿಪೀಠವಿರುವುದರಿಂದ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಗಳಿಸಿದೆ. ಜ್ವಾಲಾಮುಖಿ ದೇವಾಲಯ 18 ಶಕ್ತಿಪೀಠಗಳ ಪೈಕಿ ಒಂದಾದ ಜ್ವಾಲಾಜಿ ದೇವಿ ಎಂದು ಕರೆಯಲ್ಪಡುವ ಈ ವೈಷ್ಣವಿ ದೇವಿಯ ದೇವಾಲಯವು ಹಿಮಾಚಲ ಪ್ರದೇಶ ರಾಜ್ಯದ ಕಂಗ್ರಾ ಜಿಲ್ಲೆಯ ಜ್ವಾಲಾಮುಖಿ ಎಂಬ ಪಟ್ಟಣದಲ್ಲಿದೆ. ಜ್ವಾಲಾಮುಖಿ ಪೀಠಂ ಎಂದು ಕರೆಯಲ್ಪಡುವ ಈ ಕ್ಷೇತ್ರದಲ್ಲಿ ಸತಿದೇವಿಯ ತಲೆಭಾಗವು ಬಿದ್ದಿತ್ತೆನ್ನಲಾಗಿದೆ. ಕೆಲವು ಪುರಾಣಗಳ ಪ್ರಕಾರ ಇಲ್ಲಿ ಸತಿದೇವಿಯ ನಾಲಿಗೆಯು ಬಿದ್ದಿತ್ತೆನ್ನಲಾಗಿದ್ದರೆ, ಇನ್ನೂ ಕೆಲವರ ಪ್ರಕಾರ ಬೆಂಕಿಯಲ್ಲಿ ಉರಿಯುತ್ತಿದ್ದ ಸತಿದೇವಿಯ ವಸ್ತ್ರಗಳು ಇಲ್ಲಿ ಬಿದ್ದಿತ್ತೆನ್ನಲಾಗಿದೆ. ಆ ಕಾರಣದಿಂದ ಆ ಜ್ವಾಲೆಯು ಇಲ್ಲಿನ ಗುಹೆಯೊಂದರಲ್ಲಿ ಇನ್ನೂ ಉರಿಯುತ್ತಿದೆ ಎನ್ನಲಾಗಿದೆ. ಸರ್ವಮಂಗಳ ದೇವಿ ಬಿಹಾರದ ಗಯಾ ಪಟ್ಟಣದಲ್ಲಿರುವ ದುರ್ಗಾದೇವಿಯ ಅವತಾರ ಸರ್ವಮಂಗಳಾ ದೇವಿ ಅಥವಾ ಮಹಾಗೌರಿಯ ದೇವಾಲಯವು ಒಂದು ಶಕ್ತಿಪೀಠವಾಗಿದೆ. ಪದ್ಮಪುರಾಣ, ವಾಯುಪುರಾಣ, ಅಗ್ನಿಪುರಾಣ ಹಾಗೂ ಇತರ ತಂತ್ರಶಾಸ್ತ್ರದ ಗ್ರಂಥಗಳಲ್ಲಿ ಈ ದೇವಾಲಯದ ಕುರಿತು ಉಲ್ಲೇಖವಿದೆ. ಗಯಾಪೀಠಂ ಎಂದು ಕರೆಯಲ್ಪಡುವ ಈ ಸ್ಥಳದಲ್ಲಿ ಸತೀದೇವಿಯ ಸ್ತನಗಳು ಬಿದ್ದಿತ್ತೆನ್ನಲಾಗಿದೆ. ವಿಶಾಲಾಕ್ಷಿ ದೇವಾಲಯ ವಾರಣಾಸಿ ಪೀಠಂ ಎಂದು ಕರೆಯಲಾಗುವ ಈ ಪೀಠವು ಆದಿಶಂಕರರು ಪಟ್ಟಿ ಮಾಡಿದ 18 ಮಹಾಶಕ್ತಿ ಪೀಠಗಳ ಪೈಕಿ ಒಂದಾಗಿದೆ. ಪುರಾಣಗಳ ಪ್ರಕಾರ ಸತೀದೇವಿಯ ಕಿವಿ ಓಲೆಗಳು ಹಾಗೂ ಇನ್ನೂ ಕೆಲವು ಪುರಾಣಗಳಲ್ಲಿ ಹೇಳಿರುವ ಹಾಗೆ ಕಣ್ಣುಗಳು ಇಲ್ಲಿ ಬಿದ್ದಿತ್ತೆನ್ನಲಾಗಿದೆ. ಕಾಶಿ ಅಥವಾ ವಾರಣಾಸಿಯು ಹಿಂದೂ ಧರ್ಮದಲ್ಲಿರುವ ಅತಿ ಪವಿತ್ರ ಸ್ಥಳವೆಂಬ ಖ್ಯಾತಿಗೆ ಪಾತ್ರವಾಗಿದೆ. ಅದರಂತೆ ಇಲ್ಲಿ ಹರಿದಿರುವ ಗಂಗಾ ನದಿಯಲ್ಲಿ ಮಿಂದಾಗ ಪಾಪ ಕರ್ಮಗಳು ನಶಿಸುತ್ತವೆ ಎಂಬ ನಂಬಿಕೆ ಇದೆ. ಆ ಕಾರಣ ಇಲ್ಲಿ ಸಾಕಷ್ಟು ಘಾಟುಗಳನ್ನು ಕಾಣಬಹುದು. ಮೀರ್ ಘಾಟ್ ಬಳಿಯಲ್ಲಿ ವಿಶಾಲಾಕ್ಷಿಯ ಈ ಶಕ್ತಿಪೀಠವು ಸ್ಥಿತವಿದೆ. ಶೃಂಖಲಾ ದೇವಿ ಪಶ್ಚಿಮ ಬಂಗಾಳ ರಾಜ್ಯದ ಹೂಗ್ಲಿ ಜಿಲ್ಲೆಯಲ್ಲಿರುವ ಪಂಡುವಾ ಎಂಬ ಚಿಕ್ಕ ಪಟ್ಟಣವೊಂದರಲ್ಲಿ ಪ್ರದ್ಯುಮ್ನ ಪೀಠಂ ಎಂದು ಕರೆಯಲ್ಪಡುವ ಈ ಮಹಾಶಕ್ತಿ ಪೀಠವಿದೆ. ಶೃಂಖಲಾ ದೇವಿಗೆ ಮುಡಿಪಾದ ಈ ತಾಣದಲ್ಲಿ
ಸತಿದೇವಿಯ ಹೊಟ್ಟೆಯ ಭಾಗ ಬಿದ್ದಿತ್ತೆನ್ನಲಾಗಿದೆ. ವಿಚಿತ್ರವೆಂದರೆ ಪ್ರಸ್ತುತ ಇಲ್ಲಿ ದೇವಾಲಯ ಕಂಡುಬರುವುದಿಲ್ಲ. ಬದಲಾಗಿ ಒಂದು ಮಿನಾರ್ ಅಥವಾ ಸ್ತೂಪವೊಂದನ್ನು ಮಾತ್ರ ಕಾಣಬಹುದಾಗಿದೆ. ಕೆಲವರ ಪ್ರಕಾರ ಶೃಂಖಲಾದೇವಿಯ ದೇವಾಲಯವು ಆದಿನಾಥ ಕ್ಷೇತ್ರದ ಗಂಗಾಸಾಗರದಲ್ಲಿದೆ ಎಂದಾಗಿದ್ದರೆ, ಇನ್ನೂ ಹಲವರ ಪ್ರಕಾರ ಕರ್ನಾಟಕದ ಶೃಂಗೇರಿಯಲ್ಲಿರುವ ಶಾರದಾ ಪೀಠವು ಆ ದೇವಾಲಯವಾಗಿದೆ. ಸರಸ್ವತಿ ದೇವಾಲಯ. ಪುರಾಣಗಳ ಪ್ರಕಾರ ಸತಿಯ ತುಟಿಗಳು ಬಿದ್ದಿತ್ತೆನ್ನಲಾದ ಸ್ಥಳವೇ ಸರಸ್ವತಿ ಪೀಠವಾಗಿದ್ದು 18 ಶಕ್ತಿ ಪೀಠಗಳ ಪೈಕಿ ಒಂದಾಗಿದೆ. ಪ್ರಸ್ತುತ ಪಾಕಿಸ್ತಾನ ಕಾಶ್ಮೀರ ಭಾಗದ ಗಡಿರೇಖೆಯ ಬಳಿ ಇರುವ ಶಾರದಾ ಎಂಬ ಹಳ್ಳಿಯಲ್ಲಿ ಈ ದೇವಾಲಯದ ತಾಣವಿದೆ. ಇದು ಪಾಕಿಸ್ತಾನದ ವ್ಯಾಪ್ತಿಯಲ್ಲಿರುವುದರಿಂದ ಇಲ್ಲಿಗೆ ಭೇಟಿ ನೀಡಲು ಬಲು ಕಷ್ಟ. ಅಲ್ಲದೆ ದೇವಾಲಯವು ಹೆಚ್ಚು ಕಡಿಮೆ ನಾಶಗೊಂಡಿದ್ದು ಕೇವಲ ಅವಶೇಷಗಳನ್ನು ಮಾತ್ರವೇ ಕಾಣಬಹುದು. ಶಂಕರಿ ದೇವಿ. ಶಂಕರಿ ಪೀಠಂ ಎಂದು ಕರೆಯಲ್ಪಡುವ ಈ ಶಕ್ತಿ ಪೀಠವು ಶ್ರೀಲಂಕಾ ದೇಶದಲ್ಲಿ ಸ್ಥಿತವಿದೆ. ಈ ಕ್ಷೇತ್ರದಲ್ಲಿ ಸತಿದೇವಿಯ ಹೃದಯ ಭಾಗವು ಬಿದ್ದಿತ್ತೆನ್ನಲಾಗಿದೆ. ಪ್ರಸ್ತುತ ಲಭ್ಯವಿರುವ ಮಾಹಿತಿ ಪ್ರಕಾರ ಶಂಕರಿ ದೇವಿಯ ದೇವಾಲಯವು ಬೆಟ್ಟದ ತುದಿಯೊಂದರ ಮೇಲೆ ನೆಲೆಸಿತ್ತೆನ್ನಲಾಗಿದೆ. ಹಿಂದೆ ವಿದೇಶಿಯರ ಆಕ್ರಮಣದಿಂದ ಈ ದೇವಾಲಯವು ನಾಶ ಹೊಂದಿದ್ರೂ ಸಹ ಮೂಲ ದೇವಿ ಪ್ರತಿಮೆಯನ್ನು ಇಂದು ಕಂಡುಬರುವ ದೇವಸ್ಥಾನದಲ್ಲಿರಿಸಿದೆ ಎನ್ನಲಾಗಿದೆ. ಇಷ್ಟೆಲ್ಲಾ ಪುರಾಣ ಇತಿಹಾಸಗಳನ್ನು ಹೊಂದಿರುವ ಪುಣ್ಯ ಕ್ಷೇತ್ರಗಳು ಭಾರತದ ಧಾರ್ಮಿಕತೆಯನ್ನು ತನ್ನ ಭೌಗೋಳಿಕತೆಯ ಮೂಲಕ ನಿರೂಪಿಸಿದೆ. ಅಷ್ಟದಶ ಶಕ್ತಿ ಪೀಠಗಳನ್ನು ಸಂದರ್ಶಿಸಿದವರು ಅದನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಉಲ್ಲೇಖಿಸಲು ಮರೆಯದಿರಿ. ಧನ್ಯವಾದ.